ಇತ್ತೀಚೆಗೆ ಬೆಳ್ಳಿಯ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಿದೆ ಅಲ್ವಾ? ಬೆಲೆ ನೋಡಿ ಮೇಲೆ ಮೇಲೆ ಹೋಗ್ತಾನೇ ಇದೆ. ಆದರೆ ಈ ತರಹದ ಅಬ್ಬರ ಏನಾದರೂ ಹೊಸ್ತಾ? ಖಂಡಿತ ಇಲ್ಲ. ಬನ್ನಿ, ಭೂತಕಾಲದ ಒಂದು ರೋಚಕ ಆದರೆ ಎಚ್ಚರಿಕೆಯಿಂದ ಕೇಳಬೇಕಾದ ಕಥೆಯನ್ನ ಒಮ್ಮೆ ನೋಡೋಣ. ಹೌದು, ಇತ್ತೀಚೆಗೆ ನೋಡಿ ಬೆಳ್ಳಿಯ ಬೆಲೆಗಳು ಜಸ್ಟ್ 6 ತಿಂಗಳಲ್ಲಿ 150% ಅಷ್ಟು ಜಾಸ್ತಿಯಾಗಿದೆ. ಸಹಜವಾಗಿಯೇ ಪ್ರಪಂಚದಾದ್ಯಂತ ಇನ್ವೆಸ್ಟರ್ಸ್ ಕಣ್ಣು ಇದರ ಮೇಲೆ ಬಿದ್ದಿದೆ. ಈ ಮಟ್ಟದ ಕ್ರೇಜ್ ನೋಡಿದ್ರೆ ಏನಪ್ಪ ಇದೇನೋ ಹೊಸದು ಅಂತ ಅನ್ಸ್ಬೋದು. ಆದರೆ ಒಂದು ವೇಳೆ ಇದೆಲ್ಲ ಇದಕ್ಕಿಂತನೂ ದೊಡ್ಡ ಸ್ಕೇಲ್ನಲ್ಲಿ ಹಿಂದೆ ಆಗಲೇ ನಡೆದು ಹೋಗಿದೆ ಅಂದರೆ ನಂಬ್ತೀರಾ? ಬನ್ನಿ, ಹಾಗಿದ್ರೆ ಒಂದು ಟೈಮ್ ಟ್ರಾವೆಲ್ ಮಾಡೋಣ. ನಾವು ಹೋಗಬೇಕಾಗಿರೋದು 1970ರ ದಶಕದ ಕೊನೆಗೆ. ಯಾಕಂದ್ರೆ ಆ ಟೈಮಲ್ಲಿ ಬೆಳ್ಳಿಯ ಬೆಲೆ ಕೇವಲ ಏರ್ಲಿಲ್ಲ, ಅದು ಅಕ್ಷರಶಃ ಬ್ಲಾಸ್ಟ್ ಆಗಿತ್ತು. ನೋಡಿ, ಕೇವಲ 2 ವರ್ಷಗಳಲ್ಲಿ ಬೆಳ್ಳಿಯ ಬೆಲೆ 15 ಪಟ್ಟು ಜಾಸ್ತಿ ಆಯಿತು. ಅಂದರೆ ಬರೋಬ್ಬರಿ 2000% ಲಾಭ. ಆದರೆ ಶಾಕಿಂಗ್ ವಿಷಯ ಏನಂದ್ರೆ, ಆವತ್ತು ಆ ಪೀಕ್ ರೇಟಲ್ಲಿ ಯಾರು ತಗೊಂಡಿದ್ರೋ ಅವ್ರಿಗೆ 45 ವರ್ಷ ಕಳೆದ್ರೂ ಒಂದೇ ಒಂದು ಪೈಸೆ ಲಾಭ ಆಗಿಲ್ಲ. ಜಸ್ಟ್ ಇಮ್ಯಾಜಿನ್ ಮಾಡಿ, 45 ವರ್ಷ ಕಾದಿದ್ದಕ್ಕೆ ಸಿಕ್ಕಿದ್ದು 0 ರಿಟರ್ನ್ಸ್. ಎಂಥ ಆಘಾತಕಾರಿ ಅಲ್ವಾ? ಈ ಇಡೀ ಮಾರುಕಟ್ಟೆಯ ರೋಲರ್ ಕೋಸ್ಟರ್ ರೈಡ್ ಇದೆಯಲ್ಲ, ಇದರ ಹಿಂದೆ ಇದ್ದಿದ್ದು ಕೇವಲ ಇಬ್ರು. ಇವರನ್ನ ಆಗ ಬೆಳ್ಳಿ ಮಾರುಕಟ್ಟೆಯನ್ನೇ ಮುರಿದ ವ್ಯಕ್ತಿಗಳು ಅಂತ ಕರಿತಾ ಇದ್ರು. ಪರಿಚಯ ಮಾಡ್ಕೊಳ್ಳಿ, ಇವರೇ ನೆಲ್ಸನ್ ಮತ್ತು ವಿಲಿಯಂ ಹಂಟ್, ಟೆಕ್ಸಾಸ್ನ ಆಯಿಲ್ ಟೈಕೂನ್ಗಳು. ಇವರು ತಮ್ಮ ಗಮನವನ್ನು ಒಂದು ಹೊಸ ಟಾರ್ಗೆಟ್ ಕಡೆ ತಿರುಗಿಸಿದ್ರು. ಅದೇ ಗ್ಲೋಬಲ್ ಸಿಲ್ವರ್ ಮಾರ್ಕೆಟ್. 1970ರ ದಶಕದಲ್ಲಿ ಆರ್ಥಿಕತೆ ಅಸ್ತವ್ಯಸ್ತವಾಗಿತ್ತು. ಆಗ ಹಂಟ್ ಸಹೋದರರಿಗೆ ಒಂದು ಸುವರ್ಣಾವಕಾಶ ಕಾಣಿಸ್ತು. ಯಾಕಂದ್ರೆ ಡಾಲರ್ ಬೆಲೆ ಕಳ್ಕೊಳ್ತಾ ಇತ್ತು. ಹಾಗಾಗಿ ಜನ ತಮ್ಮ ಹಣವನ್ನ ಸೇಫ್ ಆಗಿಡೋಕೆ ಚಿನ್ನ, ಬೆಳ್ಳಿ ಅಂತ ಅಮೂಲ್ಯ ಲೋಹಗಳನ್ನ ಕೊಂಡುಕೊಳ್ಳೋಕೆ ಮುಗುಬಿದ್ದಿದ್ರು. ಅವರ ಪ್ಲಾನ್ ಕೇವಲ ಇನ್ವೆಸ್ಟ್ ಮಾಡೋದಷ್ಟೇ ಆಗಿರಲಿಲ್ಲ, ಬದಲಾಗಿ ಇಡೀ ಮಾರುಕಟ್ಟೆಯನ್ನೇ ತಮ್ಮ ಕಂಟ್ರೋಲ್ಗೆ ತಗೋಬೇಕು ಅನ್ನೋದು ಅವರ ಮಾಸ್ಟರ್ ಪ್ಲಾನ್ ಆಗಿತ್ತು. ಅವರ ಪ್ಲಾನ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಯಿತು ಅನ್ನೋದಕ್ಕೆ ಈ ಚಾರ್ಟ್ ನೋಡಿ. 1980ರ ಹೊತ್ತಿಗೆ ಅವರು 100 ಮಿಲಿಯನ್ ಔನ್ಸ್ಗಿಂತ ಹೆಚ್ಚು ಬೆಳ್ಳಿಯನ್ನ ತಂಬದಾಗಿಸಿಕೊಂಡಿದ್ರು. ಅಂದ್ರೆ ಇಡೀ ಪ್ರಪಂಚದ ಪ್ರೈವೇಟ್ ಸಿಲ್ವರ್ ಸಪ್ಲೈನ 65% ಇವ್ರ ಹತ್ರನೇ ಇತ್ತು. ಅಬ್ಬಬ್ಬಾ! ಆದರೆ ಇಷ್ಟೊಂದು ಬೆಳ್ಳಿ ಕೊಂಡ್ಕೊಳ್ಳೋಕೆ ದುಡ್ಡು ಎಲ್ಲಿಂದ ಬಂತು? ಅವರು ಬಳಸಿದ್ದು ಒಂದು ಪವರ್ಫುಲ್ ಫೈನಾನ್ಷಿಯಲ್ ಟೂಲ್, ಲಿವರೇಜ್. ಅಂದರೆ ಬ್ಯಾಂಕ್ಗಳಿಂದ ಸಾಲ ತಗೊಂಡು ಇನ್ವೆಸ್ಟ್ ಮಾಡೋದು. ಹೈ ರಿಸ್ಕ್ ಹೈ ರಿವಾರ್ಡ್ ಗೇಮ್ ಇದು. ಸರಳವಾಗಿ ಹೇಳೋದಾದ್ರೆ, ಲಿವರೇಜ್ ಅಂದ್ರೆ ಬೇರೆಯವರ ದುಡ್ಡಲ್ಲಿ ದೊಡ್ಡ ಆಟ ಆಡೋದು. ಗೆದ್ರೆ ಸಿಕ್ಕಾಪಟ್ಟೆ ಲಾಭ. ಆದ್ರೆ ಮಾರುಕಟ್ಟೆ ಏನಾದರೂ ಉಲ್ಟಾ ಓಡಿತೋ ಆಗ ಮಾತ್ರ ಸರ್ವನಾಶ ಗ್ಯಾರಂಟಿ. ಹಂಟ್ ಸಹೋದರರಿಗೆ ಏನನ್ಸಿತೆಂದ್ರೆ, ಬೆಳ್ಳಿಯ ಬೆಲೆ ಬೀಳೋಕೆ ಚಾನ್ಸೇ ಇಲ್ಲ, ಯಾಕಂದ್ರೆ ಇಡೀ ಮಾರ್ಕೆಟ್ ನಮ್ಮ ಕಂಟ್ರೋಲಲ್ಲಿದೆ ಅಂತ. ಅವರಿಗೆ ತಮ್ಮ ಮೇಲೆ ಅಷ್ಟೊಂದು ಕಾನ್ಫಿಡೆನ್ಸ್ ಇತ್ತು. ಆದರೆ ಈ ಕೃತಕವಾಗಿ ಏರುತ್ತಿದ್ದ ಬೆಳ್ಳಿಯ ಬೆಲೆಯಿಂದ ಇಡೀ ದೇಶದ ಹಣದುಬ್ಬರ ಕೈ ಮೀರಿ ಹೋಗ್ತಿತ್ತು. ಇದನ್ನು ಗಮನಿಸಿದ ಅಮೆರಿಕ ಸರ್ಕಾರ ಇನ್ನೂ ಸುಮ್ಮನೆ ಕೂತ್ರೆ ಆಗಲ್ಲ ಅಂತ ಆಟಕ್ಕೆ ಇಳಿಯೋಕೆ ನಿರ್ಧಾರ ಮಾಡಿತು. ಆದರೆ ಅವರು ಯಾವುದೇ ಫೋರ್ಸ್ ಉಪಯೋಗಿಸಿಲ್ಲ. ಬದಲಿಗೆ ತುಂಬಾನೇ ಸಿಂಪಲ್ ಆದ ಆದರೆ ಡೆಡ್ಲಿ ಎಫೆಕ್ಟಿವ್ ಆದ ಒಂದು ಹೊಸ ರೂಲ್ ತಂದರು. ಗೊತ್ತಾ, ಇಲ್ಲೇ ನೋಡಿ ಕತೆಗೆ ಒಂದು ದೊಡ್ಡ ಟ್ವಿಸ್ಟ್ ಸಿಗೋದು. ಸಿಲ್ವರ್ ರೂಲ್ ನಂಬರ್ 7 ಅಂತ ಕರೆಸ್ಕೊಳ್ಳೋ ಈ ಒಂದೇ ಒಂದು ನಿಯಮ ರಾತ್ರೋರಾತ್ರಿ ಇಡೀ ಗೇಮ್ ಪ್ಲಾನನ್ನೇ ಚೇಂಜ್ ಮಾಡಿಬಿಡ್ತು. ಈ ರೂಲ್ ಪ್ರಕಾರ ಇನ್ಮುಂದೆ ಬೆಳ್ಳಿಯ ಫ್ಯೂಚರ್ಸ್ ಕಾಂಟ್ರಾಕ್ಟ್ ತಗೊಳ್ಳೋಕೆ ಸಾಲದ ದುಡ್ಡು ಅಂದ್ರೆ ಲಿವರೇಜ್ ಬಳಸೋ ಆಗಿಲ್ಲ. ಸೊ ಬೆಲೆ ಏರಿಕೆಗೆ ಪೆಟ್ರೋಲ್ ತರಹ ಕೆಲಸ ಮಾಡ್ತಿದ್ದ ಸಾಲದ ಹಣದ ಹರಿವು ಒಂದೇ ಏಟಿಗೆ ನಿಂತೋಯ್ತು. ಹಾಗಾದ್ರೆ ಡಿಮಾಂಡ್ಗೆ ಮೇನ್ ಸೋರ್ಸ್ ಆಗಿದ್ದ ಸಾಲದ ಹಣವೇ ಬಂದಾದ್ಮೇಲೆ ಬೆಲೆಗೆ ಏನಾಯ್ತು ಅಂತೀರಾ? ಡಿಮ್ಯಾಂಡ್ ಪೂರ್ತಿಯಾಗಿ ಕುಸಿದು ಬಿತ್ತು. ಸಾಲ ಕೊಟ್ಟಿದ್ದ ಬ್ಯಾಂಕ್ಗಳು ನಮ್ಮ ದುಡ್ಡು ವಾಪಸ್ ಕೊಡಿ ಅಂತ ಕಾಲ್ ಮೇಲೆ ಕಾಲ್ ಮಾಡೋಕ್ಕೆ ಶುರು ಮಾಡಿದ್ವು. ಕೊನೆಗೆ ಹಂಟ್ ಸಹೋದರರು ತಮ್ಮತ್ರ ಇದ್ದ ಬೆಳ್ಳಿಯ ರಾಶಿಯನ್ನ ಕೊಳ್ಳೋರೇ ಇಲ್ಲದ ಮಾರ್ಕೆಟಲ್ಲಿ ಮಾರೋ ಸ್ಥಿತಿಗೆ ಬಂದರು. ಫಲಿತಾಂಶ ಸಂಪೂರ್ಣ ಪತನ. ಬೆಳ್ಳಿಯ ಬೆಲೆ ಸೀದಾ 90% ಡೌನ್. ಸುಮಾರು $50 ಇದ್ದ ಬೆಲೆ ವಾಪಸ್ $4ಗಿಂತ ಸ್ವಲ್ಪ ಹೆಚ್ಚಿಗೆ ಬಂದು ನಿಂತಿತು. ವಿಪರ್ಯಾಸ ನೋಡಿ, ಯಾರು ಈ ಬುಲ್ ರನ್ ಅನ್ನ ಶುರು ಮಾಡಿದ್ರೋ ಅವರೇ ತಾವು ಸೃಷ್ಟಿಸಿದ ಕುಸಿತದಲ್ಲಿ ತಮ್ಮ ಸಂಪೂರ್ಣ ಆಸ್ತಿಯನ್ನ ಕಳ್ಕೊಂಡು ಅತಿದೊಡ್ಡ ವಿಕ್ಟಿಮ್ಸ್ ಆದ್ರು. ಸರಿ, ಈ ಇಡೀ ಕಥೆಯಿಂದ ನಾವೇನ್ ಕಲಿಬೋದು? ಈ ಹಿಸ್ಟ್ರಿ ಇವತ್ತಿನ ದಿನಕ್ಕೆ ಯಾಕೆ ಇಂಪಾರ್ಟೆಂಟ್? ಇಷ್ಟೆಲ್ಲ ಹೈಪ್, ಇಷ್ಟೆಲ್ಲ ಏರಿಳಿತದ ಮಧ್ಯೆ ಒಂದು ಸತ್ಯ ಇದೆ. 1980ಯಲ್ಲಿ ಆ ಪೀಕ್ ರೇಟಲ್ಲಿ ಯಾರು ಬೆಳ್ಳಿ ತಗೊಂಡಿದ್ರೋ ಅವರಿಗೆ 45 ವರ್ಷಗಳಲ್ಲಿ ಸಿಕ್ಕಲೋ ರಿಟರ್ನ್ಸ್ ಆಲ್ಮೋಸ್ಟ್ ಝೀರೋ.
ಈ ಕತೆ ಕೆಲವು ಟೈಮ್ಲೆಸ್ ಲೆಸನ್ಸ್ ಕೊಡುತ್ತೆ. ಮಾರ್ಕೆಟ್ನಲ್ಲಿರೋ ಕ್ರೇಜ್ ಅನ್ನೋದು ತಾತ್ಕಾಲಿಕ. ಎಲ್ಲರೂ ಹೋಗೋ ದಾರಿಲಿ ಹೋಗೋದು ಡೇಂಜರ್. ನಿಜವಾದ ಸಂಪತ್ತು ಅನ್ನೋದು ಯಾವಾಗಲೂ ನಿಧಾನವಾಗಿ ತಾಳ್ಮೆಯಿಂದಾನೇ ಕಟ್ಟೋದು ಅನ್ನೋದನ್ನ ಮರಿಬಾರ್ದು. ಬಹುಶಃ ಫೈನಲ್ ಲೆಸನ್ ಸಿಗೋದು ವಿಶ್ವದ ಶ್ರೇಷ್ಠ ಹೂಡಿಕೆದಾರರಲ್ಲಿ ಒಬ್ಬರಾದ ವಾರೆನ್ ಬಫೆಟ್ ಅವರಿಂದಲೇ. ಅತ್ಯುತ್ತಮ ಅವಕಾಶಗಳು ಯಾವಾಗಲೂ ಜನಸಂದಣಿಯಿಂದ ದೂರ, ಬೇರೆ ಯಾರೂ ನೋಡದ ಸ್ಥಳದಲ್ಲಿರ್ತವೆ ಅನ್ನೋದಕ್ಕೆ ಅವರ ಈ ಮಾತು ಒಂದು ದೊಡ್ಡ ಉದಾಹರಣೆ.